ನಮಸ್ಕಾರ ಸ್ನೇಹಿತರೆ. ನಾವು ಎಲ್ಲರೂ ಜೀವನದಲ್ಲಿ ಯಶಸ್ಸನ್ನು ಬಯಸುತ್ತಾರೆ. ಆದರೆ ಯಶಸ್ಸು ಎಂದರೆ ಏನು? ಹಣ, ಹೆಸರು, ಸ್ಥಾನ ಇವಷ್ಟೇನಾ? ಅಲ್ಲ ಸ್ನೇಹಿತರೆ. ಯಶಸ್ಸು ಎಂದರೆ ನಿಮ್ಮ ಕನಸುಗಳನ್ನು ಸಾಧಿಸುವುದು, ನಿಮ್ಮ ಜೀವನದ ಗುರಿಯುತ್ತ ಮುನ್ನಡೆಯುವುದು ಮತ್ತು ಒಳಗಿನ ಶಾಂತಿಯನ್ನು ಕಂಡುಕೊಳ್ಳುವುದು. ಇಂದು ನಾವು 10 ಹಂತಗಳಲ್ಲಿ ಜೀವನದಲ್ಲಿ ಹೇಗೆ ಯಶಸ್ವಿಯಾಗಿರಬಹುದು ಎಂಬುದನ್ನು ತುಂಬಾ ಆಳವಾಗಿ ನೋಡೋಣ. ನಂಬರ್ 1, ಗುರಿ ನಿಗದಿ. ಯಶಸ್ಸಿನ ಮೊದಲ ಹೆಜ್ಜೆ ಗುರಿ ಇರಬೇಕು. ಗುರಿ ಇಲ್ಲದ ಬದುಕು ಎಂದರೆ ದಿಕ್ಕಿಲ್ಲದ ಹಡಗು ತರಹ. ನಿಮ್ಮ ಗುರಿ ಏನು? ವಿದ್ಯಾರ್ಥಿ ಆಗಿದ್ದರೆ ಉತ್ತಮ ಅಂಕ ಪಡೆಯುವುದು, ಉದ್ಯೋಗಿ ಆಗಿದ್ದರೆ ಉನ್ನತಿ, ಬಿಸ್ನೆಸ್ ಆಗಿದ್ದರೆ ಅಭಿವೃದ್ಧಿ. ಆದರೆ ಗುರಿ ಸ್ಪಷ್ಟ ಆಗಿರಬೇಕು. ನಾನು ಏನಾದರೂ ಮಾಡಬೇಕು ಎಂದರೆ ಸಾಕಾಗುವುದಿಲ್ಲ. ನಾನು 3 ತಿಂಗಳಲ್ಲಿ ಇಂಗ್ಲಿಷ್ ಕಲಿಯಬೇಕು, 6 ತಿಂಗಳಲ್ಲಿ ಯೂಟ್ಯೂಬ್ ಚಾನೆಲ್ ಯಶಸ್ವಿಯಾಗಬೇಕು. ಇಂತಹ ಸ್ಪಷ್ಟ ಗುರಿ ಇರಬೇಕು. ಗುರಿ ಸ್ಪಷ್ಟವಾಗಿದ್ದರೆ ದಾರಿ ಸ್ವತಃ ಸ್ಪಷ್ಟವಾಗುತ್ತದೆ. ನಂಬರ್ 2, ಸಮಯದ ಮೌಲ್ಯ. ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡವರು ಯಾವಾಗಲೂ ಯಶಸ್ವಿಯಾಗುತ್ತಾರೆ. ಪ್ರತಿದಿನ 24 ಗಂಟೆ ಎಲ್ಲರಿಗೂ ಸಮಾನ. ಆದರೆ ಯಶಸ್ವಿಯಾದವರು ತಮ್ಮ ಸಮಯವನ್ನು ಸರಿಯಾಗಿ ಹಂಚಿಕೊಳ್ಳುತ್ತಾರೆ. ಬೆಳಗ್ಗೆ ಬೇಗ ಎದ್ದು ಯೋಜನೆ ಮಾಡುವುದು. ಫೋನ್ನಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಪ್ರತಿದಿನ 1% ಪ್ರಗತಿ ಮಾಡಿದರೂ ಸಾಕು. 1 ವರ್ಷದ ನಂತರ ಅದು 365% ಆಗುತ್ತದೆ. ಸಮಯ ಹೋಗುತ್ತದೆ, ಆದರೆ ಅದನ್ನು ಉಪಯೋಗಿಸಿದ್ದವರು ಉಳಿಯುತ್ತಾರೆ. ನಂಬರ್ 3, ಪರಿಶ್ರಮ ಮತ್ತು ಸಹನೆ. ಯಶಸ್ಸಿಗೆ ಶಾರ್ಟ್ಕಟ್ ಇಲ್ಲ. ನೀವು ಬೀಜ ಬಿತ್ತಿದರೆ ಅದು ತಕ್ಷಣ ಹೂ ಬಿಡುವುದಿಲ್ಲ. ಅದಕ್ಕೆ ಸಮಯ ಬೇಕು, ನಿಷ್ಠೆ ಬೇಕು, ತಾಳ್ಮೆ ಬೇಕು. ಅದೇ ರೀತಿಯಲ್ಲಿ ಜೀವನದಲ್ಲೂ ಸಹ ಸಲಹೆ ಮತ್ತು ಪರಿಶ್ರಮ ಬೇಕು. ಉದಾಹರಣೆಗೆ, ಥಾಮಸ್ ಎಡಿಸನ್ 1000 ಬಾರಿ ಪ್ರಯತ್ನಿಸಿದ ಮೇಲೆ ಮಾತ್ರ ಬಲ್ಬ್ ಕಂಡುಹಿಡಿದ. ಅವರು ಹೇಳಿದ ಮಾತು, ನಾನು 1000 ಬಾರಿ ಸೋಲಿಲ್ಲ, ನಾನು 1000 ಮಾರ್ಗಗಳಲ್ಲಿ ಅದು ಕೆಲಸ ಮಾಡಲಿಲ್ಲ ಎಂಬುದನ್ನು ಕಲಿತೆ. ನಂಬರ್ 4, ಧನಾತ್ಮಕ ಚಿಂತನೆ. ಧನಾತ್ಮಕ ಚಿಂತನೆ. ಯಶಸ್ಸು ಮೊದಲು ಮನಸ್ಸಿನಲ್ಲಿ ಹುಟ್ಟುತ್ತದೆ. ನೀವು ಯೋಚಿಸುವಂತೆಯೇ ನೀವು ಆಗುತ್ತೀರಿ. ನಿಮ್ಮ ಮನಸ್ಸು ಹೇಳುವ ಮಾತುಗಳು ನಿಮ್ಮ ಜೀವನದ ದಿಕ್ಕನ್ನು ನಿಗದಿ ಮಾಡುತ್ತದೆ. ನಾವು ಮಾಡಬಹುದು ಎಂಬ ಭಾವನೆ ಇರಲಿ. ನಕಾರಾತ್ಮಕ ವ್ಯಕ್ತಿಗಳಿಂದ ದೂರ ಇರಲಿ. ಪ್ರತಿದಿನ 5 ನಿಮಿಷ ಧನಾತ್ಮಕ ಮಾತುಗಳನ್ನು ಓದಿ ಅಥವಾ ಕೇಳಿ. ನಂಬರ್ 5, ಅಧ್ಯಯನ ಮತ್ತು ಕಲಿಕೆ. ಯಶಸ್ವಿಯಾದವರು ಸಹ ಕಲಿಯುತ್ತಿರುತ್ತಾರೆ. ವಿದ್ಯಾರ್ಥಿ ಆಗಿದ್ದರೂ ಉದ್ಯೋಗಿ ಆಗಿದ್ದರೂ ಕಲಿಕೆ ನಿಲ್ಲಿಸಬೇಡಿ. ಪುಸ್ತಕ ಓದಿ, ವಿಡಿಯೋ ನೋಡಿ, ಗುರುಗಳಿಂದ ಪಾಠ ಕಲಿಯಿರಿ. ನೀವು ಕಲಿಯುವುದನ್ನು ನಿಲ್ಲಿಸದೆ ಕ್ಷಣದಲ್ಲೇ ಬೆಳವಣಿಗೆಯು ನಿಲ್ಲುತ್ತದೆ. ನಂಬರ್ 6, ಸುತ್ತಮುತ್ತಲಿನವರ ಪ್ರಭಾವ. ನೀವು ಯಾವ ರೀತಿಯವರ ಜೊತೆ ಇರ್ತೀರೋ ಅದೇ ನಿಮ್ಮ ಜೀವನದ ದಿಕ್ಕು ತೀರ್ಮಾನಿಸುತ್ತದೆ. ಉತ್ಸಾಹ, ಧನಾತ್ಮಕ, ಪ್ರೇರಣೆದಾಯಕ ಸ್ನೇಹಿತರ ಜೊತೆ ಇರಲಿ. ನಿಮ್ಮನ್ನು ಕೆಳಕ್ಕೆ ಎಳೆಯುವವರಿಂದ ದೂರವಿರಿ. ಸಮಯಕ್ಕೆ ಸಮಯ ಕೊಡಲಿ ನಕಾರಾತ್ಮಕ ಚಿಂತನೆ ಮಾಡುವವರಿಂದ ದೂರವಿರಿ. ನಂಬರ್ 7, ವಿಫಲತೆಯ ಪಾಠ. ವಿಫಲತೆ ಎಂದರೆ ಅಂತ್ಯ ಅಲ್ಲ, ಅದು ಹೊಸ ಪ್ರಾರಂಭ. ಪ್ರತಿ ಸೋಲು ನಿಮಗೆ ಪಾಠ ಕಲಿಸುತ್ತದೆ. ಸೋಲಿನಿಂದ ಕಲಿಯಿರಿ, ಮತ್ತೆ ಪ್ರಯತ್ನಿಸಿ. ಯಶಸ್ಸು ಎಂದರೆ 9 ಬಾರಿ ಬೀಳಿದವರು 10ನೇ ಬಾರಿ ಎದ್ದು ನಿಲ್ಲುವುದು. ನಂಬರ್ 8, ಆತ್ಮವಿಶ್ವಾಸ. ಆತ್ಮವಿಶ್ವಾಸವೇ ಯಶಸ್ಸಿನ ಕಲ್ತಿಕೆ. ಬೇರೆ ಯಾರಾದರೂ ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ, ನೀವು ನಿಮ್ಮನ್ನು ನಂಬಿ. ದಿನವೂ ಕನ್ನಡಿಯನ್ನು ನೋಡಿ ಹೇಳಿ, ನಾನು ಮಾಡಬಲ್ಲೆ. ನಿಮ್ಮ ಕನಸಿನ ಬಗ್ಗೆ ಮಾತನಾಡಿ. ನೋಟು ಪುಸ್ತಕದಲ್ಲಿ ಬರೆಯಿರಿ. ಪ್ರತಿದಿನ ಒಂದು ಚಿಕ್ಕ ಹೆಜ್ಜೆ ಮುಂದೆ ಇಡಿ. ನಿಮ್ಮೊಳಗಿನ ಶಕ್ತಿ ನಿಮಗೆ ಗೊತ್ತಾದರೆ ಯಾವ ಪರ್ವತವೂ ಅಸಾಧ್ಯವಲ್ಲ. ನಂಬರ್ 9, ಆರೋಗ್ಯ ಮತ್ತು ಮನಃಶಾಂತಿ. ಆರೋಗ್ಯ ಇಲ್ಲದಿದ್ದರೆ ಯಶಸ್ಸು ವ್ಯರ್ಥ. ಬೆಳಿಗ್ಗೆ ವ್ಯಾಯಾಮ ಮಾಡಿ, ಸುತ್ತಾಡಿ, ಧ್ಯಾನ ಮಾಡಿ. ಮಾನಸಿಕ ಶಾಂತಿಗಾಗಿ 10 ನಿಮಿಷ ಮೌನದಲ್ಲಿ ಕೂರಿ. ಆರೋಗ್ಯಕರ ಆಹಾರ ಸೇವಿಸಿ. ನಿದ್ರೆಗೆ ಮಹತ್ವ ಕೊಡಿ. ನಂಬರ್ 10, ಕೃತಜ್ಞತೆ ಮತ್ತು ಸೇವೆ. ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ಕೃತಜ್ಞರಾಗಿರಿ. ನಿಮ್ಮ ಪಾಲಕರಿಗೆ, ಶಿಕ್ಷಕರಿಗೆ, ಸಮಾಜಕ್ಕೆ ಧನ್ಯವಾದ ಹೇಳಿ ಮತ್ತು ಸಾಧ್ಯವಾದರೆ ಯಾರಿಗಾದರೂ ಸಹಾಯ ಮಾಡಿ. ಯಶಸ್ಸು ಕೇವಲ ಹಣದಿಂದ ಅಲ್ಲ, ಅದು ಹೃದಯದಿಂದ ಅಳೆಯಲ್ಪಡುತ್ತದೆ. ಸಂತೋಷ ಹಂಚಿದಷ್ಟು ಅದು ಹೆಚ್ಚಾಗುತ್ತದೆ. ಸ್ನೇಹಿತರೆ, ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ. ಆದರೆ ನೀವು ದಿನಕ್ಕೊಂದು ಹೆಜ್ಜೆ
ಮುಂದೆ ಹಾಕಿದರೆ ಅದು ಖಚಿತ. ಸಹನೆ, ಪರಿಶ್ರಮ, ಧನಾತ್ಮಕ ಚಿಂತನೆ ಮತ್ತು ನಂಬಿಕೆಯೇ ಯಶಸ್ಸಿನ ನಿಜವಾದ ಸೂತ್ರ. ಯಶಸ್ಸು ಎಂದರೆ ಗುರಿಯು ತಲುಪುವುದು ಅಲ್ಲ, ಆದರೆ ಅದರತ್ತ ಸಾಗುವ ಪ್ರಯಾಣವೇ ಯಶಸ್ಸು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.